ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ನಾವು ಎದಕ್ಕೆ ಸೀಮಿತಪ್ಪ ಅಂದ್ರೆ ಬಾಂಬೆಗೆ ಹೋಗ್ಬೇಕು, ಪುನಾಕ್ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಬರ್ಬೇಕು, ನಿಮ್ಮ ಮನೆಯಾಗ ಭಾಂಡೆ ಬಟ್ಟಿ ನಾವು ಮಾಡಬೇಕು, ನಿಮ್ಮ ಕಾರ್ ನಾವು ನಡೆಸಬೇಕು, ನೀವು ಐಷಾರಾಮಿ ಜೀವನ ಮಾಡಬೇಕು. ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ, ಇವತ್ತು ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ, ಮೊನ್ನೆ ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರೋ ಹೇಳಿದ್ರು ಏನಾಗ್ಬೇಕೀಗ ಈ ಕಡೆ ಮೈಸೂರ ಮಂಡ್ಯ ಜನ ಏನಲ್ಲತ್ತಾರಂತವ್ರು, ಆ ಕಡೆ ಎಲ್ಲ ನೌಕರಿ ಸಿಗಾದ್ ನೋಡಿ, ಬಜೆಟ್ ಸಿಗಾದ್ ನೋಡಿ, ಕಲ್ಯಾಣ ಕರ್ನಾಟಕದಾಗ ನಾವು ಯಾಕೆ ಹುಟ್ಟಿಲ್ಲ ಲಗ್ತಾರ ಅಂತ ಹೇಳಿ ಯಾರೋ ಒಬ್ಬರು ಪ್ರಮುಖ ನಾಯಕರು ಮಾತಾಡಿದ್ರು. ಅವ್ರಿಗೆ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ, ನಾನು ಅವ್ರು ಏನ್ ನಮ್ಮ ಭಾಗದಾಗಲ್ಲ ಒಂದು ಸಲ ಯಾದಗಿರಿಯಿಂದ ರೈಲಿ ಕೂತು ಬೆಂಗಳೂರಿಗೆ ಬಾ ಅಂತ ಹೇಳಿ ಗೊತ್ತಾಗ್ತದೆ ಅಧ್ಯಕ್ಷರೇ, ಜನರಲ್ ಹೋಗಿದ್ದೊಳಗೆ. ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ ನಿಮ್ ಕೈಯರೇ ಮುಗಿಲಿ ಅಧ್ಯಕ್ಷರೇ. ನಾನು ಒಬ್ಬ ಶಾಸಕ ಅಧ್ಯಕ್ಷರೇ, ಯಾವಾಗ ಮಾಡ್ತೀನಿ ಅಧ್ಯಕ್ಷರೇ, ತಾವು ಬಿಡ್ತಾ ಇಲ್ಲ ಅಧ್ಯಕ್ಷರೇ. ಮಾತಾಡಿ. ಇದು ಅನ್ಯಾಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಗ್ಲೇ ಟೈಮ್ ಇಲ್ಲ, ಎಲ್ಲ ಮಾತಾಡ್ಬೇಕಲ್ಲ. ನೀವಿಬ್ರು 3 ಜನ ಮಾತಾಡ್ದಾಯ್ತಾ? ಸ್ವಾಗತವನ್ನು ಮಾತಾಡ್ಬೇಡ ಸದಸ್ಯರು. 20 ನಿಮಿಷ ಮಾತು ಎಲ್ಲಿಂದ ನೀವು ಟೈಮ್ ಕೊಡಲಿಲ್ಲ? ಎಷ್ಟು ಹೊತ್ತಾಯ್ತು? 20 ನಿಮಿಷ ಆಯ್ತು. ಈಗ ಬೇಗ ನೀವು ಮುಗಿಸಿ, ಒಂದು ಪಾಯಿಂಟ್ ಮುಗಿಸಿ ಅಷ್ಟೇ ಅಧ್ಯಕ್ಷರೇ. ಆಯ್ತು, 5 ನಿಮಿಷ ಟೈಮ್ ಕೊಡಿಲ್ಲ, 5 ನಿಮಿಷ ಅಧ್ಯಕ್ಷರೇ. ಇವತ್ತು ನಮ್ಮ ಪರಿಸ್ಥಿತಿ, ಮಳಿ ಸಾಕಷ್ಟು ಆದ್ರೂ ಎಲ್ಲ ಬಾವಿಗಳು ಬತ್ತು ಹೋಗ್ಯಾವ ಅಧ್ಯಕ್ಷರೇ. ಆದ್ರೆ ಈ ಕಡೆ 5 ಸ್ಟಾರ್ ಹೋಟೆಲ್ದು ಸ್ವಿಮ್ಮಿಂಗ್ ಪೂಲ್ ಬರ್ತೀಯವ, ಈ ಕಡಿನ ಮನೆಯವ್ರದ್ದು ಸ್ವಿಮ್ಮಿಂಗ್ ಪೂಲ್ಗಳು ಬರ್ತೀಯವ, ನಮಗ್ ಕುಡಿಯ ನೀರಿನ ಬಾವಿ ಬತ್ತು ಹೋಗ್ಯಾವ, ನಮಗ್ ಗಂಟಲು ಒಣಗಲತ್ತವ ಅಧ್ಯಕ್ಷರೇ, ನಮ್ ಗಂಟಲು ಒಣಗಲತ್ತವ. ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ನಾನು ತಾವು ಯಾಕೆನೋ ನನ್ನ ಅವಕಾಶ 5 ನಿಮಿಷ ನಾನು ನಿಮ್ಗೆ ಮುಗಿಸಿ ಅನುಕೂಲ ಮಾಡ್ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನನಗೇನು ಇದು ಒಂದು ವಿಷಯ ಹೇಳ್ಬೇಕು ಅಧ್ಯಕ್ಷರೇ. ತಾವೆಲ್ಲರೂ ನೋಡಿರಿಲ್ಲೋ ನನಗೆ ಗೊತ್ತಿಲ್ಲ, ಛಾವಾ ಚಲನಚಿತ್ರ ಅಧ್ಯಕ್ಷರೇ, ಧರ್ಮವೀರ ಸಂಭಾಜಿ ಮಹಾರಾಜರ ಛಾವಾ ಚಲನಚಿತ್ರ ನೋಡ್ ಕೆಸಿಂದ ಲಾಡ್ ಸಾಹೇಬ್ರೆ ಯಾವ ರೀತಿ ಖುದಿರಾಮ್ ಬೋಸ್ ತಾಯಿ ಲಕ್ಷ್ಮೀ ದೇವಿ ಏನ್ ಕಣ್ಣೀರ್ ಹಾಕ್ತಾಳೋ ಆ ರೀತಿ ಸಂಭಾಜಿ ಮಹಾರಾಜರ 40 ದಿವಸದ ಕೊಲೆ ನೋಡಿ ನಾವು ಕಣ್ಣೀರ್ ಹಾಕಿದ್ದೀವಿ ಅಧ್ಯಕ್ಷರೇ, ನಾವು ಕಣ್ಣೀರ್ ಹಾಕಿದ್ದೀವಿ. ಅದಕ್ಕಾಗಿ ಅದು ನೋಡಿದ್ರೆ ನನಗೇನು ಅನಿಸ್ತಾ ಅಧ್ಯಕ್ಷರೇ, जीत की हवस नहीं, किसी पे कोई वस नहीं, क्या जिंदगी है ठोकरों पे मार दो, मौत अंत है नहीं तो मौत से भी क्यों डरे, तो जाके आसमान में ढाड़ दो. देखो ये है मुल्क मराठा जहां शिवाजी ढोला था, मुगलों की ताकत में जिसने तलवारों पे तोला था, हर पर्वत एक पत्थर था, हर पत्थर एक शोला था, बोली हर हर महादेव की बच्चा बच्चा बोला था. ಅಧ್ಯಕ್ಷರೇ, ಅಧ್ಯಕ್ಷರೇ ಕೊನೆ ಮಾತು ಅಧ್ಯಕ್ಷರೇ, ಲಾಸ್ಟ್ ಮಾತು ಅಧ್ಯಕ್ಷರೇ, 2 ನಿಮಿಷ. ಇವತ್ತು ಕುಂಭಮೇಳ ಪ್ರಯಾಗ್ರಾಜ್, ಇವತ್ತು ನೋಡ್ರಿ ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ನು ಇವತ್ತ ಈ ದೇಶದೊಳಗ ಸಾಕ್ತೈತೆ ಅಂತ ಇದು ಖುಷಿ ವಿಚಾರ. ಸಭಾಧ್ಯಕ್ಷರೇ, ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಹೋಗ್ಬೇಕು, ಅದ್ರಾಗೆ ಎಳ್ಳೆ ಅಭಿಪ್ರಾಯ ಇಲ್ಲ. ಆದ್ರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7,000 ಟ್ರೈನ್ಗಳು, 3,000 ಫ್ಲೈಟ್, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಮಾತಾಡಕ್ ಬಿಡ್ರಿ. 7,000 ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಇಲ್ಲಿವರೆಗೆ 8,000 ರಿಂದ 10,000 ಇರ್ಬೋದು. ಅದ್ರ ಮೇಲ್ಗಡೆ ಒಂದು 3,000 ಫ್ಲೈಟ್ ಹೋಗಿದ್ದಾವೆ. 65 ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲಿ ಇದ್ದ ಹೋಗಿದ್ರೆ ಒಳ್ಳೇದು. ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಮಾಧ್ಯಮದವರು ಬೆಳಕು ಚೆಲ್ಲಬೇಕು. ನಿಮ್ಗೆ ಡೌಟ್ ಇದ್ರೆ ತೋರಿಸ್ರಿ, ಸುಮ್ಮನೆ ಕುತ್ಕೊಂಡು ಹೇಳ್ಬಿಟ್ರೆ ಕೇಳ್ಬಿಡೋಣ. 65 ಕೋಟಿ 70 ಕೋಟಿ 80 ಕೋಟಿ
ಸೋಮನೆ ಏನೋ ನಾನು ನಿಮ್ಗೆ ಧನ್ಯವಾದ ಏನೇ ಸುಳ್ಳು ಹೇಳದ ಒಂದು ಪಿಕ್ಚರ್ ನಿಮ್ದು ಸುಳ್ಳು ಹೇಳದ್ ಬಿಟ್ರೆ ಬೇರೇನಿಲ್ಲ ಸುಳ್ಳು ಹೇಳದ್ ಬಿಟ್ರೆ ಇನ್ನೇನಿಲ್ಲ 65 ಕೋಟಿ ಮಾಡಬೇಡಿ. ಸೋಮನೆ 65 ಕೋಟಿ ಕುತ್ಕೊಂಡ್ರೆ ನೋಡಿ ಅವ್ರು ಏನೇ ಹೇಳ್ಬಿಡ್ತಾರೆ ಸುಮ್ಮನೆ ದಿನಾ ಟಿವಿ ತೋರಿಸೋದು ಸುಳ್ಳುಗಳು ಹೇಳೋದು ಆಯ್ತು 7,000 ಟ್ರೈನು 3,000 ಫ್ಲೈಟ್ ನೋಡ್ರಿ ನೀವು ನೀವೇನು ಎತ್ತು ಹೋಗಿರಿ ಇಷ್ಟೇ ನನಗೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರು ನೋಡ್ರಿ ಹಿಂಗೆ ಯಾರು ಲಾಡ್ ಅವರೇ ಎಲ್ಲರೂ ಹೋಗಿ ಇದು ನೋಡ್ರಿ ಕಳೆದ ಬಾರಿ ಇದು ಎಷ್ಟು ಸುಳ್ಳಿದೆ ನೋಡ್ರಿ ಎಷ್ಟು ಸುಳ್ಳಿದೆ ಚರ್ಚೆ ಅದು ಈಗ ಇದರಲ್ಲೇ ಇದೆ ಮಾನ್ಯ ಅಧ್ಯಕ್ಷರೇ ಕಾರ್ಯರೂಪ ಬಂದಿದೆಯಾ ಏನ್ ಕುಂಭಮೇಳ ಏನ್ ಹೊಸದ ಇದು? 65 ಕೋಟಿ ಜನ ದರ್ಶನ ಪಡೆಯೋದ್ರ ಮುಖಾಂತರ ಕುಂಭಮೇಳ ಮಾಡ್ತಾರೆ. ಇವತ್ತು ತಾವು ನೋಡಿ ಏನೋ ದೊಡ್ಡದಾಗಿ ನೀವೇ 3 ಲಕ್ಷ ಕುಂಭಮೇಳ ಕೋಟಿ ಏನ್ ಆದಾಯ ಹುಟ್ಟಾಕ್ ಬಂತು ಬಿಟ್ರೆ ಈ ನೀವು? ರಾಷ್ಟ್ರಕ್ಕೆ 3 ಲಕ್ಷ ಕೋಟಿ ಆದಾಯ ಇದಾರೆ ಕುಂಭಮೇಳಕ್ಕೆ. ಆಯ್ತು. ಏನ್ ಹೊಸ ಇದು? ನಾನು ಹೋಗಿ ಕುಂಭಮೇಳಕ್ಕೆ ಇಲ್ಲೇ ನಮ್ಮ ತಾಲೂಕು ಅಧ್ಯಕ್ಷರು ಹೋಗಿದ್ದಾರೆ. ಏನೋ ಅದು? ಆಯ್ತು ಒಳ್ಳೆ ನಿಮ್ ಪುಣ್ಯ ಕುಂಭಮೇಳ 5 ಲಕ್ಷ ಆಯ್ತು ಅಶೋಕ್ ನಾರಾಯಣ್ ಅಧ್ಯಕ್ಷರೇ ಕರ್ನಾಟಕಕ್ಕೆ ಏನು ಒಳ್ಳೇದಾಯ್ತು ಬರೀ ಸುಳ್ಳು ಹೇಳೋದು ಇವ್ರ ಪಾಪ ಪರಿಹಾರ ಮತ್ತೆ ಬಂದು ಬಾವಿನ ರೈಟ್ ಖಾನ್ ಇದೇ ಸಬ್ಜೆಕ್ಟ್ ಚರ್ಚೆ ಬೇಡ ಕೂತ್ಕೊಳ್ಳಪ್ಪ ನಂಬಿಕೆ ಮಾಡಬೇಡಿ. ಭೀಮಾ ನಾಯ್ಕ್ ಸ್ಟಾರ್ಟ್ ಮಾಡಿ ಅಧ್ಯಕ್ಷರೇ ಚರ್ಚೆ ಮಾಡಬೇಡಿ ಬೇಡ ಚರ್ಚೆ ಬೇಡ ಟೈಮ್ ಇಲ್ಲ ಇಲ್ಲಿ